ನಾವಿವತ್ತು ಕಲ್ಪತರು ನಾಡು ತುಮಕೂರಿನಲ್ಲಿದ್ದೇವೆ. ತುಮಕೂರಿನ ಜನತೆ ಏನು ಹೇಳ್ತಾರೆ? ಮೋದಿ ಸರ್ಕಾರ ಬಂದ್ರೆ ದೇಶಕ್ಕೆ ಒಳ್ಳೇದಾಗುತ್ತೆ. ಏನು ಮಾಡಿಲ್ಲ ಅಂದ್ರೂ ಕಾಂಗ್ರೆಸ್ ಬೇಕು. ಮೋದಿ ಬರಬೇಕು, ನಮಗೆ ಮೋದಿ ಬರಬೇಕು. ಮೋದಿ ಬರೀ ನಮ್ಮ ದುಡ್ಡೆಲ್ಲ ಬಳ್ಕೊಂಡಿದ್ದಾರೆ, ಏನು ಮಾಡಿಲ್ಲ. ಹಾಕ್ತೀನಿ ಚೆನ್ನ ಅಚ್ಚಾ ಕರ್ತೀನಿ ಎಲ್ಲ ಬುರಾನೇ ಮಾಡ್ತಾ ಇದ್ದಾರೆ. ಅಚ್ಚ ಅಂತ ಒಂದೇ ಮಾಡಿಲ್ಲ. ಕಾಂಗ್ರೆಸ್ನವ್ರು 25,000 ಕೊಡ್ತಾ ಇದ್ರು ಲೋನ್ ಅಂತೇಳಿ ಆ ಮನೆಗಳೆಲ್ಲ ಬಿತ್ತು. ಮೋದಿಗಳೆಲ್ಲ ಬಿತ್ತು. ನಾವೀಗ ತುಮಕೂರು ಜಿಲ್ಲೆ ತಿಟ್ಟೂರಿನಲ್ಲಿದ್ದೀವಿ. ದಯವಿಟ್ಟು ಕೈ ಮುಗಿತೀನಿ, ಯಾರಿಗೂ ಸಿಕ್ತಿಲ್ಲ. ಇವ್ರ ಮನೆಯವ್ರಿಗೆ ಸಿಕ್ಕಿರ್ಬೇಕು ಕ್ಯಾಂಡಿಡೇಟ್ ಅಂತ ಹೇಳಿ. ಕಾಂಗ್ರೆಸ್ ಕಡೆ ಕ್ಯಾಂಡಿಡೇಟ್ ಅಂತ ಸಿಕ್ಕಿರ್ಬೋದು. ಮೋದಿ ಇರ್ಬೇಕು. ಮೋದಿ ಬಿಟ್ರೆ ಆಗಲ್ಲ. ಹಿಂಗೆಲ್ಲ ಇಟ್ಕೊಂಡು ಬರಕ್ಕೆ ಕುಕ್ಕರ್ ಬಂಪ್ ತಂದು ಇಲ್ಲೇ ಕೊಟ್ಟಾಗ್ಬಿಡ್ತಾರೆ. ಬ್ಲಾಸ್ಟ್. ತುಮಕೂರು ಲೋಕಸಭಾ ಕ್ಷೇತ್ರದ ಚುನಾವಣೆ ಸಮೀಕ್ಷೆ ಪರವಾಗಿ ಇವತ್ತು ನಾವು ಮಧುಗಿರಿಲಿದ್ದೀವಿ. ಮಧುಗಿರಿ ಜನ ಏನು ಹೇಳ್ತಾರೆ ನೋಡೋಣ. ಅಂದರೆ ತುಮಕೂರು ಕ್ಷೇತ್ರ ಕೂಡ ಕಳೆದ ಬಾರಿ ಒಂದು ಸದ್ದು ಮಾಡಿತ್ತು. ದೇವೇಗೌಡರು ಮಾಜಿ ಪ್ರಧಾನಿ ನಿಂತಿದ್ದರು. ಸೊ ಈ ಬಾರಿ ಕೂಡ ಸದ್ದು ಮಾಡುವಂಥ ಒಂದು ನಿಟ್ಟಿನಲ್ಲಿ ಇದೆ ಈ ಕ್ಷೇತ್ರ ಕೂಡ. ವಿ ಸೋಮಣ್ಣವ್ರು ಬರುವಂಥ ಚಾನ್ಸಸ್ಗಳಿದೆ. ಮುದ್ದನ್ಮೇಗೌಡರು ಏನೀಗ ಆಲ್ರೆಡಿ ಏನು ಕಾಂಗ್ರೆಸ್ಸಿಂದ ಟಿಕೆಟ್ ಸಿಕ್ಕಿದೆ. ಸೊ ಇಲ್ಲಿ ಜನ ಏನು ಹೇಳ್ತಾರೆ ಕೇಳ್ಕೊಂಡ ಬರೋಣ ಬನ್ನಿ. ಅಂತೇಳಿ VSN ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು. ಬಟ್ ನಾವು ಈಗ ಸಿದ್ದರಾಮಯ್ಯನವರು ಒಳ್ಳೊಳ್ಳೆ ಕೆಲಸ ಮಾಡ್ತಾವ್ರೆ. ಸದ್ಯಕ್ಕೆ ಮಹಿಳೆಯರಿಗೆ ಎಲ್ಲ 2,000 ದುಡ್ಡು ಕೊಡ್ತಾವ್ರೆ. ಅನ್ನಭಾಗ್ಯ ಅಕ್ಕಿ ಕೊಡ್ತಾವ್ರೆ, ದುಡ್ಡು ಹಾಕ್ತಾವ್ರೆ, ಬಸ್ ಫ್ರೀ ಬಿಟ್ಟವ್ರೆ. ಒಟ್ಟು 5 ಗ್ಯಾರಂಟಿಗಳು ಚಾಲ್ತಿವೆ. ಅದು ಚಾಲ್ತಿ ಇರೋದ್ರಿಂದ ನಾವು ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಓಟ್ ಹಾಕ್ಬೇಕಲ್ಲ, ಅದು ನಮ್ಮ ಕರ್ತವ್ಯ ಅಲ್ವಾ. ಅದರಿಂದ ಮುದ್ದನ್ಮೇಗೌಡರಿಗೆ ಈ ಸಲ ಒಲವೈತೆ. ಹಾಲಿ MP ಗಳು ಈ ಕಡೆ ಏನು ಬಂದಿಲ್ಲ, ಏನಂತ ಕೆಲಸ ಮಾಡಿಲ್ಲ. ಪಾಪ ಅವ್ರಿಗೂ ವಯಸ್ಸಾಗೈತೆ, ಅವ್ರು ಬೇಕಿಲ್ವಲ್ಲ ಕಡೆ ಸ್ಟೇಜು. ಅದಕ್ಕೆ ಸಾಕ್ಬಿಡು ಅಂತ ಅವರು ಸುಮ್ಮನೆ ಆಗ್ಯಾರ. ಪಾಪ ಅವರು ಒಳ್ಳೆ ಮನುಷ್ಯರೇ, ಬಟ್ ಏನು ಕೆಲಸ ಮಾಡಿಲ್ಲ ಅಷ್ಟೇ. ಈಗ ನಾವು ಸೆಂಟ್ರಲ್ ಮಾತಾಡೋ ಮನುಷ್ಯನಲ್ಲ. ಯಾಕೆಂದರೆ ಸೆಂಟ್ರಲ್ದು ನಾವು ಹೇಳಿದ್ರೆ ಮಾತ್ರ ಇದು ದೇಶ ಎಲ್ಲ ಐತಲ್ಲಪ್ಪ. ಬೇಕು, ನಾಯಕರು ಬೇಕು. ಆದರೂ ಇಲ್ಲಿ ಏನಾಗುತ್ತೆ ಅಂದರೆ ಇದು ನಮ್ಮ ಒಂದು ರಾಜ್ಯದ ಪ್ರಶ್ನೆ ಅಲ್ಲ, ಇದು ದೇಶದ ಪ್ರಶ್ನೆ. ದೇಶದ ಪ್ರಶ್ನೆ ಆಗಿರೋದು ನಾವು ಹೆಂಗೆ ಹೇಳೋಕ್ಕಾಗುತ್ತೆ ಅಲ್ವಾ. ಸರಿ ಒಪ್ಕೊಳ್ಳೋಣ. ಇಲ್ಲಿ ಕೆಲಸ ಮಾಡ್ತಾರೆ. KN ರಾಜಣ್ಣವರು ಕೆಲಸ ಮಾಡ್ತಾವ್ರೆ. ನಾವು ಅವ್ರ ಪರವಾಗಿ ಕೆಲಸ ಮಾಡಬೇಕಲ್ಲಿ. ಬೇರೆ ಬೇರೆ ರಾಜ್ಯಗಳದ್ದು ನಮಗೆ ಏನಿಲ್ಲ ಅಷ್ಟು ಇಡ್ತಾ ಇಲ್ಲ. ಇಲ್ಲೇದು ಮಾತ್ರ ನಮ್ಮ ರಾಜಣ್ಣವರು ಒಳ್ಳೆ ಕೆಲಸಗಾರರು. ಹಾಂ, ಅದೇನೇ ಆಗಲಿ ಹಿಂದೆ ಕೆಲಸ ಮಾಡಿದ್ದಾರೆ. ವಸಂತ ನರಸಾಪುರ ಯೋಜನೆ ಮಾಡಿದ್ದಾರೆ, ಇಸ್ರೋದು ಎಲ್ಲ ಕೆಲಸ ಮಾಡಿದ್ದಾರೆ, ಕೆಲಸ ಇದ್ದಾರೆ. ಸಂಸತ್ನಲ್ಲಿ ಸ್ಪೀಚ್ ಮಾತಾಡೋರೆ, ನಮ್ಮ ರಾಜ್ಯದ ಬಗ್ಗೆ, ನಮ್ಮ ಜಿಲ್ಲೆ ಬಗ್ಗೆ ಮಾತಾಡೋರೆ ಅಲ್ವಾ. ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿದ್ದಾರೆ. ಇವೆಲ್ಲ ಮಾಡಿದ್ದಾರೆ. ಪಾಪ ಅವರು ಏನು ಮಾಡಿಲ್ಲ ಅಂತಲ್ಲ, ಪಕ್ಷ ಮಾಮೂಲಿ ಅವರು ವೈಯಕ್ತಿಕ ಅಭಿಪ್ರಾಯಗಳೆಲ್ಲ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಈಗ ಯಾರು ಶುರುವಾಗವ್ರೆ? ಸೋಮಣ್ಣವ್ರು ಔಟ್ಸೈಡ್ನವರು. ಇಲ್ಲ ಔಟ್ಸೈಡು ನಡೆಯಲ್ಲ. ಸಾಮಾನ್ಯವಾಗಿ ನಮ್ಮ ಜಿಲ್ಲೆಗೆ ಅವೆಲ್ಲ ನಡೆಯಲ್ಲ. ಯಾಕೆಂದರೆ ಹಿಂದೆ ದೇವೇಗೌಡರು ನಿಂತಿದ್ರಲ್ಲ, ಅವರು ಸೋಲಿಸಿದರು. ಆಮೇಲೆ ಕೃಷ್ಣಪ್ಪರು, ಕೋದಂಡರಾಮಯ್ಯರು ಅವರೆಲ್ಲ ಸೋಲಿಸಿದ್ದಾರೆ. ಏನು ನಡೆಯಲ್ಲ, ನೋಡಬೇಕು ಜನ ಅಭಿಪ್ರಾಯ ಹೆಂಗೈತೆ ಅಂತ. ಬಸವರಾಜು ಅದೇ ನಾವೆಲ್ಲ ನಮ್ಮ KN ರಾಜಣ್ಣವರು ಹೆಂಗೆ ಹೇಳಿದ್ರು ಆ ಟೈಪ್ ಮಾಡಿದ್ವಿ ಹೋದ ಸರಿ ಎಲ್ಲ ಎಲೆಕ್ಷನಲ್ಲಿ. ಈ ಸರಿ ನಾವು ಮುದ್ದನ್ಮೇಗೌಡವ್ರಿಗೆ ವೋಟ್ ಹಾಕ್ತೀವಿ. ಆ ಸರಿ ಎಲ್ಲ ಮಾಡಿದ್ರು. ಅವಾಗ ಹೋದ ಸರಿ ಅವ್ರಿಗೆ ಟಿಕೆಟು ದೇವೇಗೌಡ ಅವರು ಕೊಟ್ಟಿದ್ದರಿಂದ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ. ಹಂಗಾಗಿ ಸರ್ ನಮ್ಮ ಸಹಕಾರ ಸಚಿವರು ಇದ್ದಾರೆ, ನಮ್ಮ ರಾಜೇಂದ್ರಣ್ಣವರು ಇದ್ದಾರೆ. ಹಂಗಾಗಿ ನಾವೆಲ್ಲ ಮುದ್ದನ್ಮೇಗೌಡರಿಗೆ ಸಪೋರ್ಟ್ ಮಾಡ್ತೀವಿ. ಏನು ಮಾಡಿಲ್ಲ, ನಮಗೇನು ಈ ಕಡೆ ಏನು ಮಾಡಿಲ್ಲ, ಬಂದೇ ಇಲ್ಲ. ವೋಟ್ ಅಂತೂ ಹಾಕಿದ್ದೀವಿ, ವೋಟ್ ಹಾಕಿದ್ದೀವಿ ಅವ್ರಿಗೆ. ಸರ್ ಮಲ್ಲಪ್ಪ ಅಂತ ಹೇಳ್ಬಿಟ್ಟು ಬೇಡತ್ತೂರು, ಇಲ್ಲೇ ನಿಯರು. ಮಂಜುನಾಥ್ ಅಂತ ಹೇಳಿ. ಒಟ್ಟಾಗಿ ಮುದ್ದನ್ಮೇಗೌಡರು ಗೆಲ್ತಾರೆ ಸರ್. ಇದರಲ್ಲಿ ಬರಬೇಕು ಅಂತಲ್ಲ ಸಾಕು ನಮ್ಮ KN.
ಆಗಲಿ ಬಿಡ್ರಿ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಒಂದ್ಸರಿ ಆಗಲಿ ಬಿಡ್ರಿ ಏನಂತ. ನಾಯಕರಲ್ಲಿ ಯಾರು ನಿಮಗೆ ಅದಕ್ಕೆ ಕಾಂಗ್ರೆಸ್ಸಿಗೆ ನೀವು ಮುದ್ದನ್ಮೇಗೌಡರು ಗೆಲ್ಸಿರಿ ಅಂತ ಹೇಳಿ. ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಈ ಮೂವರಲ್ಲಿ ಯಾರು ಪ್ರಿಯಾಂಕಾ ಗಾಂಧಿನ ಪ್ರಿಯಾಂಕಾ ಗಾಂಧಿನೇ ಆಗಲಿ ಬಿಡ್ರಿ ಏನಂತೆ. ಖರ್ಗೆ ಅವರು, ಹೌದು. ನಮ್ಮ ರಾಜ್ಯದವರು, ಹಾಂ. ಮತ್ತೆ ಇವರಿದ್ದಾರೆ ಯಾರು? ರಾಹುಲ್ ಗಾಂಧಿ. ಮೂವರಲ್ಲಿ ಯಾರನ್ನ ಆಗಲಿ ಬಿಡಿ ಸರ್ ಪ್ರಧಾನಿ ಹುದ್ದೆಗೆ. ಈಗ ರಾಹುಲ್ ಗಾಂಧಿ PM ಆಗಬೇಕಾದ್ರೆ ಹಿಂದೆ ಮೋದಿ ಮನಮೋಹನ್ ಅವರು ಸಿಂಗ್ ರಾಜ್ಯಕ್ಕೆ ಇದು ದೇಶಕ್ಕೆ ಏನು ನಿಮ್ಮ ಆ ಕೊಡುಗೆಗಳು ಹೇಳೋದಾದ್ರೆ, ಇಲ್ಲ ಅವರು ನಿಮ್ಮ ನಾಯಕತ್ವ ನಿಮ್ಗೆ ಒಳ್ಳೇದು ಮಾಡಿದ್ದಾರೆ, ಇಲ್ಲ ಅಂದ್ರೆ ಏನು ಅನ್ಸುತ್ತೆ? ಏನು ಮಾಡಿದ್ದಾರೆ? ಏನು ಮಾಡಿದ್ದಾರೆ? ಬೆಲೆ ಜಾಸ್ತಿ ಆಗಿದ್ದಾವೆ, ಪೆಟ್ರೋಲ್ ಬೆಲೆ, ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ಜಾಸ್ತಿ ಆಗಿದೆ, ನಿರುದ್ಯೋಗ ತಾಂಡವಾಡ್ತಾ ಇದೆ, ಉದ್ಯೋಗ ಸೃಷ್ಟಿ ಇಲ್ಲ. ಬರೇ ಇನ್ನೊಂದು ಸಾಲಿ ಪುಲ್ವಾಮಾ ಆಯಿತು, ಈ ಸರ್ ರಾಮ ಮಂದಿರ ಆಯಿತು. ನಾವೆಲ್ಲ ಹಿಂದೂಗಳೇ ಅಲ್ವಾ? ಅದು ದೇವಸ್ಥಾನ ಇಕ್ಕೋಬಾರ್ದು, ಅಭಿವೃದ್ಧಿ ಮಾಡಬೇಕು. ಅಭಿವೃದ್ಧಿ ಮಾಡಿ ಕೇಳಬಿಟ್ರೆ ದೇವರ ವಿಚಾರ ಹೇಳ್ಕೊಂಡು ಓಟ್ ಕೇಳೋದು ಅದೆಲ್ಲ. ಎಲ್ಲರೂ ನಾವು ಧರ್ಮ, ನಾವು ದೇವ್ರನ್ನ ಪೂಜೆ ಮಾಡ್ತೀವಿ. ಈಗ ಶ್ರೀರಾಮನವಮಿ ಬಂದರೆ ಇಲ್ಲ, ಶ್ರೀರಾಮ ಪೂಜೆ ಮಾಡೋದು ನಾವೇ. ರಾತ್ರಿ ಎಲ್ಲ ಭಜನೆ ಮಾಡಿದ್ದೀವಿ ಊರಲ್ಲಿ. ಅದು ಹಿಂದುತ್ವ 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 ಅಂದರೆ ಎಲ್ಲ ಮನುಷ್ಯರೇ ಅಲ್ವೇ ಅವರು? ಎಲ್ಲರೂ ನಾವೆಲ್ಲ ಹಿಂದೂಗಳಲ್ವೇ? ಕಾಂಗ್ರೆಸ್ ಓಟ್ ಹಾಕೋರು ಮಾತ್ರ ಬೇರೆ ಮುಸ್ಲಿಮ್ಸ್ ಹಾಕೋರ? ಆದರೆ ಕ್ಲೈಮ್ ಮಾಡ್ತಿಲ್ಲ ಕಾಂಗ್ರೆಸ್ ಅವರು ಅನ್ನೋದು ಒಂದು ವಾದ ಇದೆ. ಯಾವುದು ಪ್ರಚಾರ ಜಾಸ್ತಿ ಇದ್ದಾರೆ ಮೇಯ್ನು. ಅಂದರೆ ಕ್ಲೈಮು ಅಂದರೆ BJP ಅವ್ರದ್ದು ಮೀಡಿಯಾದವರು ಪ್ರಚಾರ ಜಾಸ್ತಿ ಕೊಡ್ತಾ ಇದ್ದಾರೆ. ಭಾರತ ತೆಗೆಸಿದ್ದು ಯಾರು ಅನ್ನೋ ಒಂದು ಪ್ರಶ್ನೆಗೆ ರಾಜೀವ್ ಗಾಂಧಿ ಅವರು ಇದ್ದ ಕಾಲದಲ್ಲಿ ತೆಗೆಸಿದ್ದು ಅನ್ನೋದು ಒಂದು ಇದಿದೆ, ಸ್ಟೇಟ್ಮೆಂಟ್ ಇದೆ. ಆದರೆ ಕ್ಲೈಮ್ ಯಾಕೆ ಮಾಡ್ತಿಲ್ಲ ಕಾಂಗ್ರೆಸ್ ಅವರು? ಅದು ಪ್ರಚಾರಕ್ಕೆ ಬಿಟ್ಟಿಲ್ಲ ಜಾಸ್ತಿ, ಇವ್ರು ಜಾಸ್ತಿ ಪ್ರಚಾರ ಮಾಡ್ತಾರೆ. ಆಹ್ವಾನ ಕೊಟ್ಟಿದ್ರೆ ಬರಲೇ ಇಲ್ಲಲ್ಲ ರಾಮ ಮಂದಿರಕ್ಕೆ ಇವರು ಯಾರು ಬೇಕಾ? ಅವ್ರು ಹೋಗ್ಯಾರಲ್ಲ, ಅವ್ರು ಹೋಗ್ತಾರೆ. ಈಗ ನಾವು ಹೋಗ್ತಾ ಇದ್ದೀವಲ್ಲ, ಈಗ ಮುಂದಿನ ತಿಂಗಳೆಲ್ಲ ಹೋಗ್ತಾ ಇದ್ದೀವಿ. ನಾವು ಬರಲ್ಲ ಅಂತ ಹೇಳಿದ್ರು. ಅದು ಅವರವರ ವೈಯಕ್ತಿಕ ಅಭಿಪ್ರಾಯ. ಅದಕ್ಕೆಲ್ಲ ನಾವು ಯಾಕೆ ಹೋಗಿಲ್ಲ ಅಂತ ಕೇಳೋಕ್ಕಾಗುತ್ತಾ? ನಾವು ಅಷ್ಟು ದೊಡ್ಡವರಲ್ಲ. ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಅವ್ರು ಬೇರೆ ಟೈಮ್ ಹೋಗ್ತಾರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.